ಅಂತೂ ಇಂತೂ ಕಷ್ಟಪಟ್ಟು ಫಸ್ಟ್ 1 ಕ್ರೋರ್ ಸೇರ್ಸೋಕ್ಕೆ 2019ರಲ್ಲಿ ನನಗೊಂದು ಚಾನ್ಸ್ ಸಿಕ್ತು. ಅದನ್ನು ಹೇಗೆ ಮಿಸ್ ಮಾಡಿಕೊಂಡೆ ಅಂತ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ನೀವೆಲ್ಲ ನೋಡಿದ್ದೀರಾ ಅನ್ಕೋತೀನಿ. ನೋಡಿಲ್ಲ ಅಂದರೆ ಫಸ್ಟ್ ಅದನ್ನು ನೋಡಿಬಿಡಿ. ಇದು ಬಂದು ಅದರದ್ದು ಎಕ್ಸ್ಟೆಂಡೆಡ್ ಪಾರ್ಟ್ 2 ವಿಡಿಯೋ. ಸೊ 2023ರಲ್ಲಿ ಕೂಡ ನನಗೆ 23 ಎಂಡಿಂಗ್ 24 ಬಿಗಿನಿಂಗಲ್ಲಿ ಕೂಡ ನನಗೊಂದು ಚಾನ್ಸ್ ಸಿಕ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಚಾನ್ಸ್ನು ನಾನು ಮಿಸ್ ಮಾಡಿಕೊಂಡೆ. ಏನು ಆ ಚಾನ್ಸು, ಹೇಗೆ ನಾನು ಮಿಸ್ ಮಾಡಿಕೊಂಡೆ, ಇದೇ ಥರ ತಪ್ಪು ಇಲ್ಲ ಚಾನ್ಸ್ ನಿಮಗೆ ಸಿಕ್ಕಿದ್ರೆ ನೀವು ಹೇಗೆ ಮಿಸ್ ಮಾಡಬಾರ್ದು ಅನ್ನೋದಕ್ಕೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್. ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಇವತ್ತು ದಿನ 56. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಆ ಫಸ್ಟ್ ಚಾನ್ಸ್ ಹೋಯಿತು. ಇವಾಗ 2023ರಲ್ಲಿ ಏನಾಯಿತು ಅಂದರೆ, ನಾನು ನಿಮ್ಗೆ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಅಲ್ವಾ, 2015 ಡಿಸೆಂಬರ್ ಟೈಮಲ್ಲಿ ನಾನೊಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಸೊ ಅದು ಬಂದು ನಾನು ತೊಗೊಂಡಾಗ ರಫ್ಲಿ ಒಂದು 29 ಪಾಯಿಂಟ್ ಸಮಥಿಂಗ್ 30 lakhs ಆಗಿತ್ತು. ಸೊ ಅದನ್ನು ಬಾಡಿಗೆಗೆ ಬಿಟ್ಟಿದ್ದೆ. ಆಲ್ಮೋಸ್ಟ್ ಐ ಅರ್ನ್ಡ್ ಅರೌಂಡ್ ಐ ಥಿಂಕ್ 13 to 15 lakhs ಆಫ್ ರೆಂಟ್ ಆ 8 ವರ್ಷದಲ್ಲಿ ಇಲ್ಲ 9 ವರ್ಷದಲ್ಲಿ. ಸೊ ಅದಾದಮೇಲೆ ಏನಾಯಿತು ಅಂದರೆ, ನಾನು ತೊಗೊಂಡಾಗಲೇ ಪ್ಲ್ಯಾನ್ ಮಾಡಿದ್ದೆ ಒಂದು 7-8 ವರ್ಷ ಆದಮೇಲೆ ಇದನ್ನು ಸೆಲ್ ಮಾಡಿಬಿಡೋಣ ಅಂತ. ಸೊ 2023ಗೂ ಎಂಡಿಂಗಲ್ಲಿ ಪ್ಲಸ್ ಆರ್ 2024 ಬಿಗಿನಿಂಗಲ್ಲಿ ನನಗೊಂದು ಆಪರ್ಚುನಿಟಿ ಬಂತು. ಸೊ ನನಗೆ ಗೊತ್ತಿರೋರು ಅಲ್ಲಿ ಬಂದು ನನಗೆ ಇಂಟ್ರೆಸ್ಟ್ ಇದೆ, ಈ ಫ್ಲ್ಯಾಟ್ ಮಾರ್ತೀರಾ ಅಂತ ಕೇಳಿದ್ರು. ಐ ವಾಸ್ ಎಕ್ಸ್ಪೆಕ್ಟಿಂಗ್ 40-41 lakhs ಬಂದುಬಿಟ್ರೆ ಕೊಟ್ಬಿಡೋಣ, ಬಿಕಾಸ್ ರೆಂಟಲ್ಲಿ ಒಂದು 13 to 15 lakhs ಬಂದಿತ್ತು. ಸೊ ರಫ್ ಆಗಿ ಒಂದು 55 ಲಕ್ಷ ಇನ್ಕಮ್ ಬಂದಾಗ ಆಗುತ್ತೆ 30 lakhs ಮೇಲೆ, ವಿಚ್ ಇಸ್ ಅ ವೆರಿ ಗುಡ್ ರಿಟರ್ನ್ಸ್ ಅಲ್ವಾ ಒಂದು 8 yearsಲ್ಲಿ ಅಂತ ಅಂದ್ಕೊಂಡೆ. ಆ್ಯಂಡ್ ದೇ ಅಗ್ರೀಡ್ ಫಾರ್ ದ ಸೇಮ್ ಪ್ರೈಸ್. ನಾನು ಕೇಳಿದ ಪ್ರೈಸಿಗೆ ಒಪ್ಕೊಂಡ್ರು. ಸೊ ಅದನ್ನು ಸೆಲ್ ಮಾಡಿದೆ. ಸೊ ಅದನ್ನು ಸೆಲ್ ಮಾಡಿದ ಟೈಮ್ಗೆ ಕರೆಕ್ಟಾಗಿ ನನ್ನ ಮ್ಯೂಚುವಲ್ ಫಂಡ್ಸಲ್ಲಿ ಆಲ್ಮೋಸ್ಟ್ ಒಂದು 20 ಲಕ್ಷ ನಾನು ಸೇರಿಸಿದ್ದೆ. 15ರಿಂದ 20 ಲಕ್ಷ. ಸೊ 40 + 15-20 ಲಕ್ಷ ಅಂದರೆ ರಫ್ಲಿ ಅರೌಂಡ್ 55 to 60 lakhs ಆಯಿತು ಅಲ್ವಾ. ಬಟ್ ಯಾವಾಗಲೂ ಹೇಳ್ತಾರಲ್ಲ, ಸೊ ನಾವು ಒಂದು ವಿಷಯನ ಪ್ಲ್ಯಾನ್ ಮಾಡಿ ಒಂದನ್ನು ಮಾಡ್ತೀವಿ, ಬಟ್ ಅದು ಕೈಗೆ ಬರೋಷ್ಟೊತ್ತಿಗೆ ದುಡ್ಡು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಅಂತ. ಸೊ ಅದೇ ಟೈಮ್ಗೆ ನನಗೆ ಯಾರಿಗೋ ಒಂದು 10-15 lakhs ಕೊಡೋ ಸಿಚುವೇಶನ್ ಬಂತು. ಪ್ಲಸ್ ನನ್ನ ಸುತ್ತ ಇರೋ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಇಲ್ಲಿ ಈಸ್ಕೊಂಡಿರ್ತೀವಲ್ಲ, 1 lakh ಎಲ್ಲೋ ಮಾಡಿರ್ತೀವಿ, 2 lakhs ಎಲ್ಲೋ ಏನೋ ಮಾಡಿರ್ತೀವಿ, ಆ ಥರ ಸ್ಮಾಲ್ ಕಮಿಟ್ಮೆಂಟ್ಸ್ ಇತ್ತು. ಪ್ಲಸ್ ನಾನು ಆ್ಯಕ್ಚುಲಿ ಅದನ್ನಿಟ್ಟು ಬೇರೆ ಏನೋ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನ್ ಇತ್ತು. ಅದನ್ನೇನು ಅಂತ ನಾನು ಹೋಗ್ತಾ ಹೇಳ್ತೀನಿ. ಸೊ ಆ ಥರ ಇನ್ನೊಂದು ಇನ್ವೆಸ್ಟ್ಮೆಂಟ್ ಅವ್ರ ಪರ್ಚೇಸ್ ನಾನು ಮಾಡಿದೆ. ಸೊ ಹಿಂಗೆ ಬಂದಿದ್ದು 40 to 50 lakhs. ಆ್ಯಂಡ್ ನಾನು ಮ್ಯೂಚುವಲ್ ಫಂಡ್ಸ್ ಬ್ರೇಕ್ ಮಾಡಿದೆ. ಅದು ನಿಮ್ಗೆ ಆಲ್ರೆಡಿ ಅದು ಗೊತ್ತಾಗಿರುತ್ತೆ ಅನ್ಕೋತೀನಿ. ಸೊ ಮ್ಯೂಚುವಲ್ ಫಂಡ್ಸ್ ಬ್ರೇಕ್ ಮಾಡಿ ಒಂದು 15ರಿಂದ 20 ಲಕ್ಷ ತೊಗೊಂಡೆ. ಪ್ಲಸ್ ಫ್ಲ್ಯಾಟ್ ಸೇಲ್ ಮಾಡಿದ್ದಕ್ಕೆ ಒಂದು 40 lakhs ಬಂತು. ಸೊ ರಫ್ಲಿ ಅರೌಂಡ್ 55 to 60 lakhs. ಸ್ಟೆಪ್ ನಂಬರ್ 1 ಆ ಚಿಕ್ಕ ಕಮಿಟ್ಮೆಂಟ್ ತೀರಿಸ್ತೆ. ಎರಡನೇದು ಒಂದು 10 ಲಕ್ಷ ಯಾರಿಗೂ ಕೊಡಬೇಕಿತ್ತು, ಐ ಗೇವ್ ಇಟ್. ಆ್ಯಂಡ್ ದ ಅದರ್ ಥಿಂಗ್ ಇಸ್, ನಾನು ಇನ್ನೊಂದೆಲ್ಲೋ ಇನ್ವೆಸ್ಟ್ ಮಾಡಬೇಕಿತ್ತು, ಅದಕ್ಕೊಂದು 35ರಿಂದ 40 ಲಕ್ಷ ಐ ಇನ್ವೆಸ್ಟೆಡ್. ಓಕೆನಾ. ಸೊ ಈ ರೀತಿ ಏನಾಯಿತು, ನನಗೆ ಆ ಕಡೆಯಿಂದ ಬಂದಿದ್ದ ದುಡ್ಡು ಪ್ಲಸ್ ಒಂದು 2-3 ವರ್ಷ ಮ್ಯೂಚುವಲ್ ಫಂಡ್ಸಲ್ಲಿ ಸೇರಿಸೋ ದುಡ್ಡು ಎರಡೂ ಒಂದೇ ಸತಿ ಹೊರಟೋಯ್ತು. ಸೊ ನಾನು ಅಂದ್ಕೊಂಡಿದ್ದೇ ಏನೋ, ನಡೆದಿದ್ದೇ ಏನೋ. ಬಟ್ ಆವತ್ತು ನಾನು 60 ಲಕ್ಷನ ಇನ್ವೆಸ್ಟ್ ಮಾಡಿದರೆ ಲಿಕ್ವಿಡಲ್ಲಿ, ಲೈಕ್ ಮ್ಯೂಚುವಲ್ ಫಂಡ್ಸು ಇಲ್ಲ ಗೋಲ್ಡ್ ತೆಗೆದುಬಿಟ್ಟಿದ್ರೆ ಇಲ್ಲ ವಾಟ್ ಎವರ್, ಇವತ್ತು ಇಲ್ಲ ನಾಟ್ ಇವನ್ ಇವತ್ತು ಅಲ್ಲ, ಲೈಕ್ ಆಲ್ಮೋಸ್ಟ್ ಒಂದು 2-3 ತಿಂಗಳಿಗೆ ಮುಂಚೆನೇ ರಿಟರ್ನ್ಸ್ ಎಲ್ಲ ಲೆಕ್ಕ ಮಾಡಿ ನೋಡಿದ್ರೆ ನಾನು ಮಾಡಿದ ಪ್ಲ್ಯಾನಲ್ಲಿ ನನಗೆ 1 ಕೋಟಿ ಟಚ್ ಆಗ್ತದೆ. ಸೊ ಬೇಸಿಕ್ಲಿ ಇವತ್ತು ಐ ವುಡ್ ಹವ್ ಸ್ಟುಡ್ ಕ್ಲೋಸ್ ಟು 1 crore ಇನ್ ಲಿಕ್ವಿಡ್ ಅಲ್ಲ, ವಿಚ್ ಇಸ್ ಆ್ಯಕ್ಚುಲಿ ನನ್ನ ನೆಕ್ಸ್ಟ್ ಗುರಿ. ಬಟ್ ಇಟ್ಸ್ ಓಕೆ. ಏನಂತಾರೆ, ಪಾರ್ಟ್ 1 ಫೇಲ್ ಆದಾಗ ನಾನು ನಿಮ್ಗೆ ಹೇಳ್ದಂಗೆ ಲಾಂಗ್ ಟರ್ಮ್ ಹೇಗೆ ಥಿಂಕ್ ಮಾಡಬೇಕು ಅನ್ನೋದು ನಾನು ಪ್ಲ್ಯಾನ್ ಮಾಡಿಕೊಂಡೆ. ಆ್ಯಂಡ್ ಐ ಡೂ ದ್ಯಾಟ್. ಈ ಎರಡನೇ ಚಾನ್ಸ್ ನನಗೆ ಮಿಸ್ ಆದಾಗ ನನಗೇನು ಅಂದರೆ, ನಾನು ಬೇರೇನೋ ಒಂದು ತೊಗೋಬೇಕಂತಿದ್ದೆ, ಅದನ್ನು ಇನ್ವೆಸ್ಟ್ ಮಾಡಿದೆ. ಪ್ಲಸ್ ನಾ ಹೇಳ್ದಂಗೆ ಸುತ್ತ ಇದ್ದು ಚಿಕ್ಕದು ಸಾಲ್ವ್ ಆಯಿತು. ಸೊ ದಿಸ್ ವಾಸ್ ಮೈ ಲರ್ನಿಂಗ್. ಆ್ಯಂಡ್ ಇನ್ನೊಂದೇನು ಅಂದರೆ, ಸುಮಾರು ಸತಿ ಹೌದು ನಾವು ತುಂಬ ಡೀಪಾಗಿ ಪ್ಲ್ಯಾನ್ ಮಾಡಿ ಒಂದು ವಿಷಯ ಮಾಡ್ತೀವಿ, ಬಟ್ ನೀವೆಲ್ಲರೂ ನಿಮ್ಮ ಲೈಫಲ್ಲಿ ನೋಡಿರ್ತೀರ. ಪ್ಲಸ್ ನನ್ನ ಲೈಫಲ್ಲಿ ಆಯಿತು. ಸೊ ನನಗೆ ಗೊತ್ತು, ಖಂಡಿತ ನಾವು ಅಂದ್ಕೊಂಡಾಗೆ ಯಾವಾಗಲೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೇ ನಾವು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರು ಅದೇನೋ ಪ್ಲ್ಯಾನ್ ಮಾಡಿರ್ತೀವಿ, ಕೈಗೆ ದುಡ್ಡು ಬಂದಾಗ ಬೇರೆ ಏನೋ ಪ್ಲ್ಯಾನ್ ಬಂದಿರುತ್ತೆ. ಬಟ್ ಆ ಟೈಮಲ್ಲಿ ಈ ಎರಡನೇ ಪ್ಲ್ಯಾನೇ ಪ್ರಯಾರಿಟಿ ಆಗಿ ನಿಂತ್ಕೊಳ್ಳುತ್ತೆ ನಮ್ಮ ಮುಂದೆ. ಸೊ ಆ ಡಿಸಿಷನ್ನ ನಾವು ತೊಗೊಂಡ್ಬಿಡ್ತೀವಿ. ಸೊ ಇದು ನನ್ನ ಎರಡನೇ ಚಾನ್ಸ್. ಫ್ಲ್ಯಾಟ್ ಮಾರಿ ಇಲ್ಲ ಅಪಾರ್ಟ್ಮೆಂಟ್ ಮಾರಿ ಬಂದಿದ್ದ ದುಡ್ಡು ಪ್ಲಸ್ ನನ್ನ ಮ್ಯೂಚುವಲ್ ಫಂಡ್ ದುಡ್ಡು ತೆಗೆದ್ರು ನಾನು ಐ ಥಾಟ್ ಒಂದು ಲಿಕ್ವಿಡಲ್ಲಿ 1 crore ಸೇರಿಸ್ಬೇಕು. ಯಾಕಂದರೆ ಅದು ನಂಗೆ ತುಂಬ ದಿವಸದಿಂದ ಈ ಆಸೆ ಇದೆ, 1 ಕೋಟಿ ಕ್ಯಾಶಲ್ಲಿ ಸೇರಿಸ್ಬೇಕು ಅಂತ. ಬಟ್ ಬಿಡಿ, ಆ ಎರಡನೇ ಚಾನ್ಸು ನನ್ನ ಟೈಮ್ ಅಲ್ಲ. ಸೊ ನಾನೇನು ನಂಬ್ತೀನಿ ಅಂದರೆ, ಯಾವಾಗ ನಮ್ಮ ಟೈಮ್ ಬರುತ್ತೆ ಆವಾಗ ನಮಗೆ ಅಂತ ಇರೋ ವಿಷಯ ಖಂಡಿತ ಈ ಯೂನಿವರ್ಸ್ ನಮಗೆ ಕೊಡುತ್ತೆ ಅನ್ನೋದು ನಾನು ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಸೊ ಆವಾಗಲೂ ನಾನು ತುಂಬ ಏನು ತಲೆಗೆಡ್ಸ್ಕೊಳ್ಳಿಲ್ಲ, ಬಿಡು ಪರವಾಗಿಲ್ಲ, ನಮ್ಮ ಟೈಮ್ ಬಂದಾಗ ನಾವು ನೋಡ್ಕೊಳ್ಳೋಣ ಅಂತ. ಸೊ ಈಗ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಇವಾಗ ಕರೆಂಟ್ ಮ್ಯಾಟ್ರಿಗೆ ಬರೋಣ. ಚಾನ್ಸ್ 1 ಮಿಸ್ ಆಯಿತು, ಚಾನ್ಸ್ 2 ಮಿಸ್ ಆಯಿತು. ಸೊ ಕರೆಂಟ್ ಜರ್ನಿ ಏನು? ಮಾರ್ಚ್ 5ನೇ ತಾರೀಕು 2026ರಲ್ಲಿ ನಾನು ಈ 1 ಕೋಟಿ ಜರ್ನಿನ ಶುರು ಮಾಡಿದ್ದೀನಿ. ಸೊ ಅಂದಾಜು ಇನ್ನೊಂದು 1-2 ದಿವಸದಲ್ಲಿ ಏಪ್ರಿಲು ಮುಗಿಯುತ್ತೆ. ಸೊ 2ನೇ ತಿಂಗಳು ಕಂಪ್ಲೀಟ್ ಮಾಡ್ತೀವಿ. ರಫ್ಲಿ ಇನ್ನೊಂದು 34 ತಿಂಗಳು ಉಳಿಯುತ್ತೆ. ಈ ಸತಿ ನನಗೆ ಒಂದು 2-3 ಧೈರ್ಯ ಇದೆ, ಈ ಗೋಲ್ನ ಅಚೀವ್ ಮಾಡಿಬಿಡ್ತೀನಿ ಅಂತ. ಏನಕ್ಕೆ? ಫಸ್ಟ್, ನಿಮ್ಮೆಲ್ಲರ ಸಪೋರ್ಟ್ ಇದೆ.
ಇವಾಗ ನೀವೆಲ್ಲರೂ ನೋಡ್ತಿದ್ದೀರಾ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ನನಗಿದೆ, ಓಕೆನಾ. ಸೊ ನಾನು ಎಲ್ಲಿ ಮಿಸ್ ಮಾಡಿದ್ರು ಯಾರೋ ನೀವೊಂದು ಕಮೆಂಟ್ ಹಾಕೋದು ಇಲ್ಲ ಫೋನ್ ಮಾತಾಡಿದಾಗ ನೀವು ಹೇಳೋದು ಮಾಡ್ತೀರಾ, ಏನು ವಿನೋದ್ ಇದು ಮಿಸ್ ಆಯಿತು ಅದು ಮಿಸ್ ಆಯಿತು ಏನಾಗ್ತಿದೆ ಅಂತ ಕೇಳ್ತೀರಾ. ಸೊ ದಟ್ ಗಿವ್ಸ್ ಅ ಲಾಟ್ ಆಫ್ ಮೋಟಿವೇಶನ್, ಲೈಕ್ ಸೇರಿಸಬೇಕು, ಜನ ನೋಡ್ತಿದ್ದಾರೆ, ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಪ್ಲಸ್ ನನ್ನ 3ನೇ ಅಟೆಂಪ್ಟ್ ಇದು 1 ಕೋಟಿ ಸೇರ್ಸೋಕ್ಕೆ. ಸೊ ಇದು ಚಾನ್ಸ್ ಮಿಸ್ ಆಗೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಈ ಟೈಮ್ 1 ಕೋಟಿ ಸೇರಿಸ್ತೀವಿ ಅಂತ. ಬಟ್ ನಾನು ಯಾವಾಗಲೂ ಹೇಳೋ ಥರ ಯಾವುದೇ ಜರ್ನಿನ ಯಾವುದೇ ಪ್ಲ್ಯಾನ್ನ ನಾವು ಅನ್ಕೋತೀವಿ ಅದು ಏನಾಗುತ್ತೆ ನೋಡಬೇಕು. ಬಟ್ ಈ ಸತಿ ಆಬ್ವಿಯಸ್ಲಿ ನನ್ನ ಕಾನ್ಫಿಡೆನ್ಸ್ ಹೇಗಿದೆ ಅಂದರೆ ಸ್ವಲ್ಪ ಜಾಸ್ತಿ ಇದೆ. ಸೊ ಆ ಧೈರ್ಯದಲ್ಲಿ ನೀವು ನೋಡಿದ್ರೆ ಹೌದು ಈ ಸತಿ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ಏನಾಗುತ್ತೆ ನೋಡೋಣ. ಪ್ಲಸ್ ಆಬ್ವಿಯಸ್ಲಿ ನೀವು ಎಲ್ಲ ನೋಡ್ತೀರಾ. ಈ ಸತಿ ಕರೆಕ್ಟಾಗಿ ಈ 3 ವರ್ಷದ ಜರ್ನಿ ಮುಗಿಯೋಷ್ಟೊತ್ತಿಗೆ ಖಂಡಿತ 1 ಕೋಟಿ ಸೇರಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಬನ್ನಿ ನೋಡೋಣ ಹೇಗೆ ಅಂತ. ಸೊ ನನಗೆ ಯಾಕೋ ಈ ಲರ್ನಿಂಗ್ನ ಹೇಳಬೇಕು ಅನ್ನಿಸ್ತು. ಯಾಕಂದರೆ ಸಾಮಾನ್ಯ ನಾನು ನೋಡೋದು ಏನಂದರೆ ಎಲ್ಲರೂ ಇಷ್ಟಕ್ಕೆ FD ಹಾಕಿ, ಅಷ್ಟನ್ನ RD ಹಾಕಿ, ಮ್ಯೂಚುವಲ್ ಫಂಡ್ ಹಾಕಿ, ಇಷ್ಟು ವರ್ಷ ಆದಮೇಲೆ ಸಿಗುತ್ತೆ ಅಂತಾರೆ. ಬಟ್ ತುಂಬ ಜನ ಏನು ಯೂಟ್ಯೂಬಲ್ಲಿ ಮಾತಾಡ್ತಿಲ್ಲ ಅಂದರೆ ನಾವು ಏನು ಗೋ ಥ್ರೂ ಮಾಡಿದ್ದೀವಿ, ಎಲ್ಲೆಲ್ಲಿ ಮಿಸ್ ಆಯಿತು, ಹೇಗೆ ನಮ್ಮ ಸಿಚುವೇಶನ್ ಆಗಲಿ ಇಲ್ಲ ಕಮಿಟ್ಮೆಂಟ್ಸ್ ಆಗಲಿ ಇಲ್ಲ ಮನಿ ಮಿಸ್ಮ್ಯಾನೇಜ್ಮೆಂಟ್ ಆಗಲಿ ನಮ್ಮನ್ನು ನಮ್ಮ ಗುರಿ ತಲುಪೋದಕ್ಕೆ ಬಿಡೋದಿಲ್ಲ ಅಂತೆಲ್ಲ ಹೇಳೋದಕ್ಕೆ ಯಾರೂ ಇಲ್ಲ ಇವತ್ತು. ಆ್ಯಂಡ್ ನನಗೇನು ಅನ್ನಿಸ್ತು ಅಂದರೆ ಯಾಕೆ ನಾವು ಅದನ್ನು ಹೇಳಬಾರ್ದು. ಆ ನಿಟ್ಟಿನಲ್ಲೇ ಹೋದ ಎಕ್ಸಾಂಪಲ್ ಹೇಗೆ ನಾನು ಮಿಸ್ ಮಾಡಿದೆ, ಈ ಎಕ್ಸಾಂಪಲ್ 2023 ಹೇಗೆ ಮಿಸ್ ಮಾಡಿದೆ ಅಂತ ಹೇಳೋಕ್ಕೆ ನಾನು ಮಾಡಿದ್ದು ಒಂದು ಪ್ರಯತ್ನ. ಬಟ್ ನಾನು ಹೇಳ್ದಂಗೆ ಬನ್ನಿ ಈ ಸತಿ ಖಂಡಿತ ನಾವೆಲ್ಲರೂ ಸೇರಿ ನನ್ನ ಈ ಜರ್ನಿನ ಅಚೀವ್ ನೋಡಬೇಡ ಏನಾಗುತ್ತೆ ಅಂತ. ಸೊ ನಾನು ಯಾವಾಗಲೂ ಹೇಳೋ ಥರ ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ಕೊಟ್ಟು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನೆಕ್ಸ್ಟ್ ನಿಮ್ಮನ್ನ ಒಂದು ಒಳ್ಳೆ ವಿಡಿಯೋ ಜೊತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ.